ಏನ ಕಾವೇರಿ ಇಟ್ಟು ವರ್ಷ ಆದ್ರೆ ನಿನ್ ಸೊಪ್ಪು ಬರೋಲ್ದ ನಿನ್ನ ದರ್ಪನ ಕಡಿಮೆ ಆಗಲಾಗೈತೆ. ಮೊದ್ಲು ದಾರಿ ಬಿಡ್ರಿ, ನಂಗೆ ಮನೆಗೆ ಹೋಗೋದೈತಿ, ನಾ ಮನೆಗೆ ಹೋಗ್ಬೇಕು. ಮನಿಯ ಯಾವ ಮನಿಯ? ಅದು ಗಂಡಿಲ್ಲಾರ ಮನಿ, ಅದಕ್ಕೆ ಮನಿ ಹತ್ತಾರ. ಅದಕ್ಕೆ ನಿನ್ನ ಜೋಡಿ ನಾನು ಬರ್ತಾನೆ, ನಡಿ ಹೋಗಿ ಇಬ್ರು ಕೂಡ ಮನಿಗೆ. ಮುಟ್ಬೇಡ ನನಗೆ ಮುಟ್ಟೋ ಅಧಿಕಾರ ನೀ ಕಳ್ಕೊಂಡಿ. ಸರಿ ದಾರಿ ಬಿಡ್. ಅಧಿಕಾರ? ನನಗೆ ಅಧಿಕಾರದ ಬಗ್ಗೆ ಮಾತಾಡ್ತೀಯ? ನಿನಗೆ ತಾಳಿ ಕಟ್ಟಿದ ಗಂಡವನ್ನ ಅಧಿಕಾರ ಏನಂತೇಳಿ ಇವತ್ತು ನಾನು ನಿನಗೆ ತೋರಿಸ್ತೀನಿ. ನಿನಗೆ ಯಾವ ಮಗ ಬಂದ ನಿನ್ನ ಕಾಪಾಡ್ತಾ ನಾನು ನೋಡೇ ಬರ್ತಾನೆ. ಏನ ಕಾವೇರಿ ಇಟ್ಟು ವರ್ಷ ಆದ್ರೆ ನಿನ್ನ ಸೊಪ್ಪು ಬರೋಲ್ದ ನಿನ್ನ ದರ್ಪನ ಕಡಿಮೆ ಆಗಲಾಗೈತೆ. ಮೊದ್ಲು ದಾರಿ ಬಿಡ್ರಿ, ನಂಗೆ ಮನೆಗೆ ಹೋಗೋದೈತಿ, ನಾ ಮನೆಗೆ ಹೋಗ್ಬೇಕು. ಮನಿಯ ಯಾವ ಮನಿಯ? ಅದು ಗಂಡಿಲ್ಲಾರ ಮನಿ, ಅದಕ್ಕೆ ಮನಿ ಹತ್ತಾರ. ಅದಕ್ಕೆ ನಿನ್ನ ಜೋಡಿ ನಾನು ಬರ್ತಾನೆ, ನಡಿ ಹೋಗಿ ಇಬ್ರು ಕೂಡ ಮನಿಗೆ. ಮುಟ್ಬೇಡ ನನಗೆ ಮುಟ್ಟೋ ಅಧಿಕಾರ ನೀ ಕಳ್ಕೊಂಡಿ. ಸರಿ ದಾರಿ ಬಿಡ್. ಅಧಿಕಾರ? ನನಗೆ ಅಧಿಕಾರದ ಬಗ್ಗೆ ಮಾತಾಡ್ತೀಯ? ನಿನಗೆ ತಾಳಿ ಕಟ್ಟಿದ ಗಂಡವನ್ನ ಅಧಿಕಾರ ಏನಂತೇಳಿ ಇವತ್ತು ನಾನು ನಿನಗೆ ತೋರಿಸ್ತೀನಿ. ನಿನಗೆ ಯಾವ ಮಗ ಬಂದ ನಿನ್ನ ಕಾಪಾಡ್ತಾ ನಾನು ನೋಡೇ ಬರ್ತಾನೆ. ಬಿಡೋ ಬಿಡೋ ಪಾಪಿ, ಬಿಡ ಪಾಪಿ, ನೀಚ ಬಿಡ, ಇಲ್ಲಾಂದ್ರೆ ನೋಡಿ ಹಾಕೇ ಬಿಡ್ತೀನಿ. ಏ ತಮ್ಮ, ಯಾರೋ ನೀ? ಇದೇನ ಹುಡುಗಾಟ ಮಾಡತ್ತೀನ? ತೆಗಿದ ಮೊದಲ. ನಿನ್ ಜಡ ಹುಡುಗಾಟಿಗೆ ಮಾಡಕ್ ನೀ ನಮ್ಮ ಮನಿ ನಾ ಏನು? ಏ ಯಾರು ನೀನು? ಎಷ್ಟು ಮಾತಾಡತ್ತಿಲ್ಲ? ಯಾರಾದ್ರೆ ಏನತ್ತೋ, ನೀ ಯಾರ? ನಮ್ಮವನ್ ಸಿರಿ ಹಿಡಿದು ಜಗಳಾಕ. ಪೃಥ್ವಿ, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ಅವ್ರು ನಿನ್ಕಿಂತ ದೊಡ್ಡವ್ರು ಅದಾರ, ಹಿಂಗೆಲ್ಲ ಮಾತಾಡ್ತಾರೆ ದೊಡ್ಡವ್ರಿಗೆ. ಅವ್ವ ನೀ ಸುಮ್ಮಿರ, ಇವತ್ತಿ ಮಗನ ಕತ್ತಿನ ಮುಗಿಸ್ತೀನಿ. ಏನು ನಿನ್ನ ಹೆಸರು ರಂಗೇನ? ನನ್ನ ಹೆಸರು ರಂಗೈತಿ. ಆಹಾ ಹೌದಾ? ಈ ಕುಡುಗೋಲ್ ಗಿಡದಂತ ತಪ್ಪಲ ಸೋರ ಕಟ್ಟ ಬರ್ತೈತೆ ಮಾಡಿದ್ನಿ. ಆದ್ರೆ ನಿಮ್ಮಂತ ದಾರ್ಯಾಗ ಹೋಗೋ ದರಿದ್ರಗಳಿಗೆ ಚಂದ ಹಾರ್ಸಕ್ ಬರ್ತೈತೆ ನನಗೆ ಇವತ್ತ ಗೊತ್ತಾಗೈತಿ. ಏ ತಮ್ಮ, ನೀ ಹಿಂಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೋಬೇಡು. ಬಾಯಿಗೆ ಬಂದಿದ್ದು ಮಾತಾಡತ್ತಿಲ್ಲೋ, ಕೈಯಾಗ ಹಿಡಿದು ಕುಡುಗಲ್ಲೇ ಮಾತಾಡತ್ತೀನಿ. ನಮ್ಮವ್ವ ಕಷ್ಟಪಟ್ಟು ದುಡಿತಾಳ ಅಂದ್ರೆ ಆಕಿಗೆ ಯಾರು ಇಲ್ಲತ್ ಮಾಡೇನೋ. ಆಕಿನ ಕಣ್ಣಾಗ ಕಣ್ಣಿತ್ ನೋಡ್ಕೊಳ ನಾವೊಬ್ಬ ಅದನ್ನು ಇಲ್ಲಿ. ಇವತ್ತು ನಮ್ಮ ಅವ್ವನ ಶರ್ಗ ಹಿಡ್ದಿ ಈ ಕುಡುಗೋಲ್ ನಿನ್ ಕುತ್ತಿಗೆ ಮೇಲೆ ಐತೆ. ಇನ್ನೊಂದ್ಸಲ ನಮ್ಮ ಅವ್ವನ ಮೇಲೆ ನ್ಯಾಳಿ ಬಿತ್ತು ಈ ಕುಡುಗೋಲ್ ಜಡ ನಿನ್ನ ಕುತ್ತಿಗೆನ ಬರ್ತೈತಿ. ಬಾವ ಹೋಗುನು. ಇವತ್ತು
ನನ್ನ ಮಗ ನನ್ನ ರಗತ್ತೆ ನನಗೆ ವಾರ್ನಿಂಗ್ ಮಾಡಿ ಹೋದ. ಕಾವೇರಿ ಅಸಲಿ ಆಟ ಇವತ್ತು ಶುರು ಮಾಡಿ ನೋಡ. ಪೃಥ್ವಿ, ಯಾಕೋ ಪೃಥ್ವಿ ಅವ್ನಿಗೆ ಎದಕ್ ನೀನ್ ಎದುರು ಹಾಕೊಂಡಿ? ಅವ್ನ್ ಹೆಂಗದಾನಂತ ನಿನಗೆ ಗೊತ್ತಿಲ್ಲೋ ಪೃಥ್ವಿ? ಅವನ್ ನಿನ್ ಶಿರಿ ಹಿಡಿದು ಜಗ್ಲ ಹಾಕುತ್ತಿದ್ ನನ್ ಕಣ್ಣಿಗೆ ಕಾಣಿಸ್ತವ. ಅಂದ್ರ ಅವ ನನ್ ಸೀರೆ ತಿಳಿದ್ಬಿಟ್ರೆ ನೀ ಏನ್ ಅವ್ನ್ ಕುತ್ತಿನಾಗ ಹೋಯ್ಬಿಡ್ತೇನ? ಇದಕ್ ಧೈರ್ಯ ಅನ್ನಂಗಿಲ್ಲ, ಹುಚ್ಚತನ ಅಂತಾರ. ಲೋ ಪೃಥ್ವಿ, ನಿನಗ ನನಗ್ ಬಿಟ್ರಿ ಯಾರದಾರ, ನನಗ್ ನಿನಗ್ ಬಿಟ್ರಿ ಯಾರದಾರೋ? ನಿಂಗೇನ್ರ ಆತಂದ್ರ ನಾನ್ ಹೆಂಗ್ ಸಹಿಸ್ಕೊಳ್ಳಿ? ಅವ ನೀ ಅಂಜಬಾಡ್ನಿ, ನಿಂಗೆ ಅಂಜಬಾರ್ದತ್ತ ಹಿಂಗೆ ಮಾಡೀನಿ. ಇನ್ನೊಮ್ಮೆ ಆ ಮಗ ನಿನ್ ತಂಟ್ಯಾಕ ಬರೋದಿಲ್ಲ. ಅಂತ ಮಾಡಿ ನೀನ ಅವ ಸುಟ್ಟು ಬೂದಿ ಆದ್ರೂ ಆ ಬೂದಿನ ಬೆಂಕಿಯಾಗಿ ಬಂದ್ ಕಾಡೋ ರಾಕ್ಷಸ ಐತದ. ಅದ್ರ ಬಗ್ಗೆ ನಿನಗ್ ಗೊತ್ತಿಲ್ಲೋ? ನೀ ಯಾಕೆ ಅವನಿಗೆ ಎದುರು ಹಾಕೊಂಡಿ? ಅವ ಯಾಕೆ ಅನ್ಸ್ತಿ? ಅವ ಅಂದ್ರೆ ಯಾರು? ಅವಂಗ ನಮ್ಗ ಏನು ಸಂಬಂಧ ಐತಿ? ಸಂಬಂಧ? ಅವನಿಗೂ ನಮಗೂ ಏನ್ ಸಂಬಂಧ ಅಂತ ಹೆಂಗ್ ಹೇಳು ನಾನು ನಿನಗ? ಸಂಬಂಧ ಅವನಿಗೂ ನಮಗೂ ಹಾವು ಮುಂಗ್ಸಿ ಸಂಬಂಧ. ವಿಷ ಐತ್ಲೆ, ಅದ ವಿಷ ಐತಿ, ಅರ್ಥ ಮಾಡ್ಕೋ. ಇನ್ನೊಂದ್ಸಲ ನೀ ಏನಾರ ಅವ್ನು ಉಸಾಬರಿಗೆ ಹೋಗಿದ್ ನನಗೆ ಗೊತ್ತಾತಂದ್ರೆ ನಿನಗ್ ಬಿಡೋದಿಲ್ಲ. ಗೊತ್ತಾದ್ರೆ ಏನ್ ಮಾಡ್ತಿ? ಏನ್ ಮಾಡ್ತೀನಿ? ನೀ ಏನಾರ ಅವ್ನು ಉಸಾಬರಿಗೆ ಹೋದೆ ಅಂದ್ರ ಸುಮ್ಮನೆ ಬಿಡಂಗಿಲ್ಲ. ಆಣೆ ಮಾಡ, ಅವ್ನು ಉಸಾಬರಿಗೆ ಹೋಗಂಗಿಲ್ಲ ಅಂತ ಹೇಳಿ. ಮಾಡೋ ಆಣೆ. ಪೃಥ್ವಿ, ಆಣೆ ಮಾಡ. ಪೃಥ್ವಿ, ಪೃಥ್ವಿ, ಆ ರಾಕ್ಷಸ ಇವನಿಗೆ ಏನು ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ನಂದು. ನನ್ನ ಮಗ ನಿನ್ನೆ ನನಗೆ ಚಾಲೆಂಜ್ ಮಾಡಿ ಹೋದ್ಲ. ಕಾವೇರಿ, ನೀವು ಒಂದು ಮಾತನ್ನು ಹೇಳಿಲ್ಲ ಅವಂಗ. ಬಿಡುವತ್ತಿ ಹೇಳ್ಬೇಕಾಗಿತ್ತು, ನೀ ಹೇಳಿಲ್ಲ. ಕರೆ ಇನ್ನೈತೆ ನಿನಗೆ ಆಟ ಶುರು. ಬಾರಪ್ಪ ಹೀರೋ, ಏನು ನಿನ್ನೆರೆ ಕುಡುಗಲ್ ಹಾಕಿ ಇವತ್ತರೆ ಹೆಗ್ಲಿ ಬ್ಯಾಗ್ ಹಾಕಿ ಹಾಂ ನಿಂದ್ರು ನಿನಗೆ ಮಾತಾಡ್ಸತ್ತೀನಿ. ನೀನೇನು ನಿಮ್ಮ ಅವ್ವನ ಸಪೋರ್ಟಿಂಗ್ ನಿತ್ತೇನು ಭಾಳ ಭಾರಿ ಮಾತಾಡ್ಲತ್ತಿದ್ದೆ. ಇವತ್ತೇನು ಹಿಂಗೆ ಹೊಂಟಿಲ್ಲ ನಾ ಹೆಂಗೈತ್ಲೆ? ಸುಮ್ ದಾರಿ ಬಿಡು. ಸುಮ್ಮ ದಾರಿ ಬಿಡ್ಲಕ್ಕ ಇಲ್ಲೇನು ನಿಮ್ಮ ಅವ್ವನ ಸೀರೆನು ಸಿಕ್ಕಿಲ್ಲ ಇಲ್ಲಿ ಏನ. ಆದ್ರೂ ನಿನ್ನ ಮೈಯಾಗ ಹರಿತಿರೋ ರಗತ್ ಮಾತ್ರ ಬಿಸಿರಾಗ್ತೈತೆ. ಮತ್ತು ನಾನು ರಗತಿ ಬಗ್ಗೆ ಏನು ಮಾತಾಡ್ತೇವ? ನಾನು ರಗತಿ ಯಾವಾಗಲೂ ನಮ್ಮ ಅವ್ವನ ಕಾಪಾಡಕ ಯೋಚನೆ ಮಾಡ್ತಿರ್ತೈತೆ. ನಿನ್ನ ಹಂಗೆ ದಾರ್ಯಾಗ ಹೋಗು ಹೆಣ್ಮಕ್ಳಿಗೆ ಕಾಡ್ಸೋ ಬಗ್ಗೆ ಅಲ್ಲ. ನೀ ಚೋಟಿದೆ ಇರುದ, ನೀ ಎಟ್ಟರೆ ಮಾತಾಡ್ತೇವೆ. ನಿನ್ನ ನಾಲ್ಗಿನ ಕಟ್ ಮಾಡ್ಬೇಕು ನಿಂದ. ಬಾ ಕಾವೇರಿ ಬಾ. ಮಗಗೇನ ಸಪೋರ್ಟ್ ಮಾಡ್ಲಾಕ್ ಬಂದೇನ? ಬಿಟ್ರಿ, ಅವನ್ಗೆ ಅದಕ್ಕೆ ಹಂಗೆ ಹಿಡ್ದಿರಿ. ಅವನ ಜೊತೆ ಏನ್ ನಿಮ್ಮ ಮಾತ?
ಶಬ್ಬಾಸ್ ಕಾವೇರಿ, ಧೈರ್ಯ ಬರ್ತದ ನಿನಗೂ. ಅವನಿಂದ ನಿನಗೆ ಧೈರ್ಯ ಬರ್ತೈತಿ, ನಿನ್ನದಿಂದ ಅವಂಗೆ ಧೈರ್ಯ ಬರ್ತೈತೆ. ಆದರೆ ನಿನ್ನ ಮಗ ನೀ ಹೇಳ್ಕೊಂಡೆ, ಮತ್ತು ನಾ ಯಾರು? ಇನ್ನು ಇವ ಯಾರಂತ ಹೇಳಿ ಗೊತ್ತಿಲ್ಲ. ನೀನ್ ಇನ್ನೇನ್ ನೋಡ್ದಿಯಲ್ಲ, ಅದ್ ಬರೀ ಟ್ರಯಲ್ ಐತಿ. ಇವ ಸಣ್ಣ ಬೆಂಕಿ ಕಿಡಿ ಅಷ್ಟ ನೀ ನೋಡಿ, ಅವ ಬೆಂಕಿ ಆಗಿ ಹೊತ್ತಿ ಉರಿಯೋದ್ರೊಳಗ ನೀ ಅವ್ನ ನಿಂತ್ರ ದೂರಾಗ. ನೀ ಹೇಳೋದು ಕರೆಕ್ಟ್. ಬೆಂಕಿ ಸುಡಿದ್ರೊಳಗೆ ಕಡಿಯೋಕ್ಕಾಗಬೇಕು. ಆದ್ರೆ ಆ ಬೆಂಕಿ ಯಾರಿಂದ ಹತ್ಕೊಂಡೈತೆ ಅನ್ನೋ ಸ್ವಲ್ಪ ಹೇಳ್ತೇನೆ. ಪೃಥ್ವಿ ಬಾ ಹೋಗೋಣ ನಾವು. ನಿನ್ನೆ ಅವ್ನ ಕೈಯಾಗ ಕುಡ್ಗೋಲಿತ್ತ, ಇವತ್ತೇನಿಲ್ಲ ಅಂತ ಹೇಳಿ ನೀ ಹಾರಾಡಕ್ ಹೋಗ್ಬೇಡ. ನನ್ ಕೈಯಾಗ ತಾಳ್ಮೆ ಅನ್ನೋದೊಂದ್ ಶಕ್ತಿ ಐತಿ. ಈ ಕಾವೇರಿ ಏನಾರ ತಾಳ್ಮೆ ಗೆಟ್ಲ ಅನ್ಕೋ, ಕಾವೇರಿ ಹೋಗಿ ಕಾಳೆ ಹಾಕ್ತಾಳ. ಹುಷಾರ್. ಏನ್ ಹಂಗೋಡ ಅಂತಿ? ನಿಮ್ಮಂತ ಗಂಡಸ್ರಿಗ ನಮ್ ಕೊಳ್ಳಾಗಿನ ತಾಳಿ ಮಾತ್ರ ಕಾಣ್ತೈತಿ, ನಮ್ ಒಳಗಿರೋ ತಾಳ್ಮೆ ಕಾಣಂಗೇ ಇಲ್ಲ. ಆದ್ರ ಒಂದ್ ಹೇಳ್ತೀನಿ, ನೆನ್ಪಿಟ್ಕೋ, ನಮ್ ಒಳಗಿನ ತಾಳ್ಮೆ ಏನಾರ ಮಿತಿ ಮೀರ್ ತನ್ಕೋ, ನಿಮ್ಮಂತ ಗಂಡಸ್ರ ಮಣ್ಣಾಗಿ ಹೋಗ್ತಿರು. ಹುಷಾರ್. ಕಾಳಿ ಆಗ್ತೇನಿ ಆಗನೇ ಆಗಾಕಿನಲ್ಲ, ಮಗನ ಸಪೋರ್ಟಿಗೆ ನಿಂತು ಕಾಳಿ ಹಾಕನಂತ ಹೇಳಕತ್ತಿ. ಅದ ಮಗನ ನಿನ್ನ ಶಿಕ್ಷಕ ಗುರಿ ಮಾಡಿ ನಿಂದಿರ್ಸ್ಬೇಕಂದ್ರೆ ನನ್ನ ಹೆಸರು ರಂಗತ್ತ ಕರಿಬೇಡಿ. ತಾಯಿ ಸಲಿಂದ ಕುಡುಗಲ್ ಹಿಡ್ದಾವ, ಇವತ್ತು ತಂದೆ ಸಲಿಂದ ಆಯುಧ ಹಿಡಿಯಂಗೆ ಮಾಡೇ ಮಾಡ್ತಾನೆ ಕಾವೇರಿ. ಆಟ ಇನ್ಮೇಲೆ ಶುರು ಐತಿ. ಮಾಣಿ ನಿಮ್ಮವ್ವ ನನಗೆ ಹೆಮ್ಮಾರಿ ಅಕ್ಕನಂತ ಹೇಳ್ಯಾಳ. ನನಗೆ ಆಗಾಕತಿ ಹೆಮ್ಮಾರಿ ನೀವು. ನಿನಗೆ ಬರೋಬ್ಬರಿ ಇವತ್ತು ಹೇಳಿ ನಿಮ್ಮವ್ವ ನಿನಗೆ ಜಗಳ ಹಚ್ಚ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರಿಗೆ ರಂಗತ್ತ ಕರಿಬೇಡಿ. ನಮ್ಮವ್ವ ಮನೆ ಹೇಳಿದ ನಿಮ್ಗೆ ನನ್ನ ತಂಟೆಗೆ ಬರಬೇಡತ್ತೆ. ಸರಿ ದಾರಿ ಬಿಡು. ನೀ ಯಾಕೆ ಇಟ್ಟು ಸಿಟಿಗಿರ ಯುವರಾಜ? ನೀನು ನಿಮ್ಮ ಅವ್ವನಕಿಂತ ಹೆಚ್ಚಪ್ಪ ಸಿಟ್ಟು ನನಗೆ. ಕರೆ ಎಲ್ಲ ಹೇಳಿ ನಿನಗೆ ಇನ್ನೊಂದು ವಿಷಯ ನಿನಗೆ ಮುಂದೆ ಮುಚ್ಚಿಡ್ಲತ್ತಾಳ. ಆ ವಿಷಯ ನಿನಗೆ ಹೇಳ್ಬೇಕಂತೇಳಿ ಗಂಟು ಬಿದ್ದೀನಿ. ಕೇಳ್ತಿಲ್ಲ ಅದನ್ನ? ಹಾಂ, ಅಂಥದ್ದೇನದು ವಿಷಯ? ಅವಸರ ಮಾಡಬೇಡ ಓತಮ್ಮ. ನಿನಗೆ ಆ ವಿಷಯ ಹೇಳಬೇಕಂತೇಳಿ ನೀನು ಹುಡುಕ್ಯಾಡ್ಕೋತ ಬಂದನ. ಆದರೂ ನಿಮ್ಮ ಅಪ್ಪ ಯಾರು ನಿನಗೆ ಸ್ವಲ್ಪರ ನಿಮ್ಮ ಅವ್ರು ನಿನಗೆ ಹೇಳ್ಯಾಳನ? ನಮ್ಮ ಅಪ್ಪ ನಂಗೆ ಯಾರು ನಿಮ್ಗೆ ಬರ್ತೈತೋ? ನಮ್ಮ ಅಪ್ಪ ಬ್ಯಾರೆ ಊರಿಗೆ ದುಡಿಲಕ್ಕೆ ಹೋಗ್ಯಾನ. ನಿಂಗೆ ಯಾಕೆ ಬೇಕು ಅದ? ಹೋಗಲೇ ಹೋಗ. ಓಹೋ ನಿಮ್ಮ ಅವ್ವ ನಿನಗೆ ಇದು ಹೇಳ್ಕೊಟ್ಟಾಳನ? ಹುಚ್ಚ, ನಿಮ್ಮ ಅಪ್ಪ ಎಲ್ಲಿ ಹೋಗಿಲ್ಲ, ಇಲ್ಲೇ ನಿನ್ನ ಕಣ್ಣು ಮುಂದೆ ನಿನ್ನ ಮುಂದೆ ಅಡ್ಡಾಡ್ತಾನೆ. ಆದ್ರೆ ನಿಮ್ಮ ಅಪ್ಪ ನಿನಗೆ ಯಾರು ಅನ್ನೋದು ನಿಮ್ಮ ಅವ್ವನಾದರೂ ತೋರಿಸಿಲ್ಲ. ಹೋಗಿ ಕೇಳ್ಕೊಂಡು ಬಾ ಹೋಗೀಗ. ಯಾಕೋ ಪೃಥ್ವಿ, ಏನಾಯ್ತು? ಯಾಕೆ ಹಿಂಗೆ ಕುಂತಿ? ಏನಾಯ್ತು? ಯಾಕೆ ಹಿಂಗೆ ಕುಂತಿ? ಬಂದು ಕೊಡ್ಲೇನ? ಅವ್ವ, ನಮ್ಮ ಅಪ್ಪಿ ಊರಾಗ ಅದಾನ ಇಲ್ಲ, ನಂದಿಂದ ಯಾಕೆ ಮುಚ್ಚಿಡಾತಿ? ಅಲ್ಲೋ ಪೃಥ್ವಿ, ಇದೆಲ್ಲ ನಿನಗೆ ಯಾಕೆ ಬೇಕು? ಸುಮ್ಮನೆ ನೋಡು, ಒಂದು ಹೇಳ್ತೀನಿ, ಆ ಸೂರ್ಯ ಮತ್ತು ಚಂದ್ರ ಯಾರ ಸಹಾಯ ಕೇಳ್ತಾರೇನ? ಅವ್ರಷ್ಟಕ್ಕೆ ಅವ್ರು ಬಂದು ಕೆಲಸ ಮಾಡಿ ಹೋಗ್ತಾರಿಲ್ಲ. ನೀನು ನಿಮ್ಮ ಅಪ್ಪಂದ ಆಶ್ರಯ ಒಳಗೆ ಬೆಳೆಯೋ ಮಗ ಆಗ್ಬೇಡ. ನೀನೊಬ್ಬನ ನಿಂತು ನಿನ್ನ ಕಾಲ ಮೇಲೆ ದೊಡ್ಡ ಹೆಮ್ಮರ ಆಗಿ ಬೆಳಿಬೇಕು. ಅಪ್ಪನ ಆಸ್ತಿ ಒಳಗೆ ಬೆಳೆಯೋನ ಮಗ ಅಲ್ಲ. ನಾನು ತನ್ನ ಕಾಲ ಮೇಲೆ ತಾನು ನಿಂತು ಬೆಳೆ ತೋರಿಸ್ತಾನಲ್ಲ ಅವ ಮಗ. ನೀನಷ್ಟಕ್ಕೆ ನಿನ್ನ ಧೈರ್ಯದ್ಲಿಂತ್ರ ನಿಂತು ಸಾಧನೆ ಮಾಡಿ ತೋರಿಸ್ಬೇಕು ನೀನು.
ನಾ ಹೇಳಿದ್ ನಿಂಗೆ ಅರ್ಥ ಆತಿಲ್ಲ? ಯಾರ್ಯಾರ್ದಾರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಹಂಗೆಲ್ಲ. ಇದೆಲ್ಲ ಅವಂದ ಕೆಲಸ ಇರ್ತೈತಿ. ಅವನೇ ಇವ್ನ ತಲೆಯಾಗ ಇಲ್ಲಾರ್ದನ್ನ ತುಂಬ ಕಳ್ಸ ಅಂತಾನೇನೋ. ಐತೆ ಅವ್ನಿಗೆ ಬರೋಬ್ಬರಿ ಮಾಡ್ತೀನಿ ಒಂದಿನ. ಇವ್ರು ಯಾಕೆ ಈ ಕಡೆ ಹೊಂಟಿರ್ಬೇಕು? ಹಾಂ, ಆ ಹುಡುಗ ಅಗಳೆ ಬೇರೆ ಹೇಳಿದ್ನ ನಿಮ್ಮ ಅಪ್ಪ ಯಾರು ಕೇಳ್ಕೊಂಬ ಅಂತೇಳಿ. ಹುಡುಗ ಕೇಳ್ಯಾನ, ಆಕೆ ತೋರ್ಸ್ಲಕ್ಕ ಹೊಂಟಾಳ ನನಗೆ. ಬರಲಿ ಇದೊಂದು ಚಲೋನ ಆಯ್ತು. ಪೃಥ್ವಿ, ನೀ ಅಲ್ಲೊಂದು ಸ್ವಲ್ಪ ಆಟಾಡಪ್ಪ. ನನಗೆ ಅವನ ಜೊತೆ ಸ್ವಲ್ಪ ಮಾತಾಡೋದೈತಿ, ಮಾತಾಡಿ ಬರ್ತೀನಿ. ಏನಾಗ್ತಾವ್ರಿ ಸವಾರಿ ಯಾಕೋ ನನ್ನ ಕಡೆ ತಿರುಗೈತಿ? ಅಂತೂ ಸತ್ಯ ಒಪ್ಕೊಂಡು ತಂದು ಯಾರು ಅಂತೇಳಿ ಮಗನಿಗೆ ತೋರ್ಸ್ಲಕ್ಕೆ ಮಂದಿ ಹೌದಲ್ಲ? ನನಗೆ ಗೊತ್ತಿತ್ತು ನೀ ಬಂದ ಬರ್ತೀನಿ ನಾನು ಅಂತೇಳಿ ಅನ್ನೋದೆ. ಮುಚ್ಚ್ರಿ ಬಾಯಿ. ನನ್ನ ಮಗ ಮುಗ್ಧದಾನ. ಅವನ ಮನಸ್ನ್ಯಾಗ ಹುಳಿ ಹಿಂಡೋ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಸತ್ಯ ಆಯ್ತು ಸುಳ್ಳಾಯ್ತು ಅದನ್ನೆಲ್ಲ ಕೇಳೋ ಅಧಿಕಾರ ನಿಮಗೇನೈತಿ? ಇಲ್ಲಿ ಕೇಳ, ಹೆಣ್ಣಂತಂದ್ರ ಮನಿ ಬೆಳಗೋ ದೀಪ ಹಾಕ್ಕಾಳಂತ ಅನ್ಕೊಳಕ್ ಹೋಗ್ಬೇಡ. ಮನಿಗ್ ಬಂದಿದ್ದ ಕಂಟಕನು ಸುಟ್ಟು ಬೂದಿ ಮಾಡೋ ಶಕ್ತಿ ಆಕಿನೊಳಗಿರ್ತೈತಿ. ಈಗೇನೋ ಭಾರಿ ದೊಡ್ಡ ಊರೊಳಗೆಲ್ಲ ಹೇಳ್ಕೊಂಡ್ ಬರ ಅಂತೆಲ್ಲ ಅವ್ನ ಅಪ್ಪ ಅಂತಂದ್ ಹೇಳಿ. ಅಪ್ಪ ಅಂದ್ರೆ ಏನಂತಂದ್ ಗೊತ್ತೈತೆ ನಿನಗ? ಈಗ ಬಂದೆಲ್ಲ 10 ವರ್ಷ ಬಿಟ್ಟು ಮಗ ಅಂತಂದ್ ಹೇಳಿ. ಅಪ್ಪ ಹೆಂಗಿರ್ತಾನ ಅದರ ಗೊತ್ತೈತೆ ನಿನಗ? ಮಗಗ ತಿದ್ದಿ ಬುದ್ಧಿ ಸರಿ ದಾರಿಯೊಳಗೆ ನಡ್ಸೋನ ನಿಜವಾದಪ್ಪ ಆಗಿರ್ತಾನ. ನೀನಂತ ಕುತಂತ್ರ ಬುದ್ಧಿ ಇರೋ ಅಪ್ಪ ಯಾವತ್ತೂ ಹೋಗಕ್ ಸಾಧ್ಯನೇ ಇಲ್ಲ. ಯಾವ ತಂದೆ ಅವನ ಹೆಂಡತಿಗೆ ಗೌರವಿಸಿಲ್ಲ ಅಲ್ಲ ಅಂತವನು ನನ್ನ ಮಗಗೆ ಯಾವತ್ತಿದ್ರು ತಂದೆ ಆಗಕ್ ಸಾಧ್ಯನೇ ಇಲ್ಲ. ಈಗ ತಿಳ್ಕೊ, ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರ್ಬೋದವ, ಆದ್ರ ನಾವನೀಗ ಸಂಸ್ಕಾರ ಕೊಟ್ಟು ಬೆಳೆಸಿನಿ. ರಕ್ತ ಸಂಬಂಧಕ್ಕಿಂತ ಸಂಸ್ಕಾರ ಸಂಬಂಧ ಹೆಚ್ಚಾಗಿರ್ತೈತಿ. ಇನ್ನೊಮ್ಮೆ ನೀ ಏನಾರ ಅವನಿಗೆ ಹೋಗಿ ನಾನ ನಿಮ್ಮಪ್ಪ ಅಂತ ಹೇಳೋ ಪ್ರಯತ್ನ ಮಾಡಿದಿ, ನಿನಗ್ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೋ. ಅವ್ವ, ಹಾ ಪೃಥ್ವಿ, ಬಂದೆ. ನೆನ್ಪಿರ್ಲಿ, ಇಷ್ಟೊತ್ತನ ಹೇಳಿದ್ದೆ. ಇನ್ನೊಂದ್ಸರ್ತಿ ಏನಾರ ನೀ ಅವ್ನ ಮುಂದೆ ಅಪ್ಪ ಅದ ಇದು ಹೇಳ್ಕೊಂತ ಅಡ್ಡಾಡಿದ್ದೆ ಅಂದ್ರೆ ನಿನ್ನ ನಾಳ್ಗಿ ಸೀಳ್ಬಿಡ್ತೀನಿ, ಹುಷಾರ್. ಈಗ ಒಬ್ಬನಾದನ, ಇವನಿಗೆ ಮತ್ತೆ ಈಗ ತಲೆ ತುಂಬೋರ್ನ ಕೆಲಸ ಆಕತಿ. ಏನೋತಮ್ಮ ನಿಮ್ಮವ್ವ ನಿನಗೆ ಏನರ ಹೇಳೋದಿಲ್ಲೋ ಅಥವಾ ಇಲ್ಲೋ? ಹೇಳೋದಿಲ್ಲಕ್ಕೆ. ಯಾಕಂದ್ರೆ ಸತ್ಯ ಹೇಳೋದ್ರೆ ಆಕೆಗೆ ಮರ್ಯಾದೆ ಹೋಗತ್ತೇಳಿ ಅಂದಲತ್ತಾಳೆ. ನಮ್ಮವ್ವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ನಮ್ಮವ್ವ ಮರ್ಯಾದಿಸ್ತ ಮನುಷ್ಯಳದಾಳೆ. ಆಯಿತು, ಇದ್ರಾಗ ಒಂದು ಫೋಟೋ ತೋರಿಸ್ತೀನಿ ನಿನಗೆ. ನಿಮ್ಮ ಅಪ್ಪನ ಫೋಟೋ ಯಾರ್ದು ಅನ್ನೋದು ನೋಡ್ತೇನೆ. ಮುಚ್ಚಿದಕ್ಕದನ್ನ ತೋರ್ಸು. ಇದನ್ನು ಪೂರ್ತಿ ನೋಡ್ಬೇಕಂದ್ರೆ ನಾನೊಂದು ದಗದ ಮಾಡ್ಬೇಕು. ನಿಮ್ಮ ಮನ್ಯಾಗ ಒಂದು ಹಳೆ ಟ್ರಂಕ್ ಐತಿ, ಅದ್ರ ಒಳಗೆ ನಿಮ್ಮ ಅಪ್ಪ ಬರೆದಿದ್ದ ಫೋಟೋನೂ ಐತಿ, ಒಂದು ಚೀಟನೂ ಐತಿ. ಇವತ್ತು ನಿಮ್ಮ ಅವ್ವನಿಗೆ ಗೊತ್ತಿಲ್ಲಾರ್ದಂಗೆ ಅದನ್ನು ಪೂರ ಹುಡುಕ್ಯಾಡಿ ತಂದು ನಿಮ್ಮ ಅಪ್ಪ ಯಾರು ಗುರ್ತಾಡಿ ಏನ ಅವನೇನ? ಮತ್ತೇನೋ ಕುತಂತ್ರಿ ಬುದ್ಧಿ ಹೇಳ್ಕೊಡ ಅಂತಾನೇನೋ ಅವ. ಹಿಂಗಾದ್ರೂ ಸುದ್ದಾಗಂಗಿಲ್ಲ. ಮೊದ್ಲು ಇವನಿಗೆ ಹೋಗಿ ಏನೈತೆ ಅದು ಲೆಕ್ಕ ಬಗ್ಗೆ ಹರಿಸ್ಬಿಡ್ಬೇಕು.
ನಿನ್ನ ಸ್ವಾರ್ಥಕ್ಕೆ ನನ್ನ ಮಗಗ್ ಇಟ್ಕೊಂಡು ಆಟಾಡ್ಸೋದು ಇವತ್ತಿಗ ನಿಲ್ಲಸ. ನಿನಗೇನ್ ಬೇಕಾಗೈತಿ? ರೊಕ್ಕ ಬೇಕಾಗೈತಾ ಇಲ್ಲ ನನ್ನ ಮರ್ಯಾದೆ ಬೇಕಾಗೈತಿ? ನಿನ್ನ ರೊಕ್ಕ ನಿನ್ನ ರೂಪಾಯಿ ಯಾರಿಗೆ ಬೇಕಾಗಿತ್ತು ಕಾವೇರಿ? ನನಗೆ ಬೇಕಾಗಿದ್ದು ನನ್ನ ಮಗ ಅಂದ್ರೆ ನನ್ನ ರಗತ. ಅವನಿಗೆ ಅಪ್ಪ ಯಾರು ಅನ್ನೋದು ಹೆಸರು ಬೇಕಾಗೈತೆ. ನನ್ನ ಮಗ ನಾನು ಅಂತೇಳಿ ಬರಬೇಕಾಗೈತೆ. ಅಪ್ಪ 10 ವರ್ಷದ ಹಿಂದೆ ನಮ್ಗೆ ರೋಡ್ನ್ಯಾಗ ಅನಾಥ ಆಗಿ ಬಿಟ್ಟು ಹೋಗಿದ್ಯಲ್ಲ, ಅವಾಗಿ ಅಪ್ಪ ಎಲ್ಲಿ ಹೋಗಿತ್ತ? ಈಗ ಬೆಳೆದ ಮರ ಆಗಿ ನಿಂತಾನ. ಆ ಮರದ ನೆರಳಾಗಿ ಬರ್ಬೇಕಂತ ಕಾಯಂತೀಯ ನೀನ? ಜನ್ಮ ಕೊಟ್ಟ ಜವಾಬ್ದಾರಿ ಮರ್ತ್ರ ಕೇವಲ ಒಂದು ಗಂಡ್ಸಾಗಿರ್ತಾನ. ಅದ ಜನ್ಮ ಕೊಟ್ಟಿಲ್ಲ ಅಂತಂದ್ರು ಜವಾಬ್ದಾರಿಯಿಂದ ಯಾರು ಇರ್ತಾರ ನೋಡ, ಅವ್ರ ದೇವ್ರಾಗಿರ್ತಾರ. ಈಗ ನೀ ಏನೋ ಹೇಳಿದ್ರು ಈ ಸಮಾಜ ತಂದೆ ಹೆಸರು ಮೊದಲು ಕೇಳ್ದತ್ತೆ. ಆದ್ರೆ ನೀ ಅದನ್ನು ಎಲ್ಲಿಂದ ತರ್ತಿ ಹೇಳೋಣ? ನಿನ್ನ ಹೆಸರ್ನಾಗ ಏನೈತಿ? ಸಿಂಹದ ಮರಿನೂ ತನ್ನ ಘರ್ಜನೆಯಿಂದ ತಾನು ಗುರ್ತಿಸ್ಕೊಂತೈತಿ. ನಿನ್ನ ಹೆಸರಿನ ನೆರಳು ನನ್ನ ಮಗಗ್ ಬೇಕಾಗಿಲ್ಲ. ತಂದೆ ಆಸರೆಗಿಂತ ತಾಯಿ ಕೊಟ್ಟ ಸಂಸ್ಕಾರ ಹೆಚ್ಚಂತ ಹೇಳಿ ನಾನು ಈ ಜಗತ್ತಿಗೆಲ್ಲ ತೋರ್ಸ್ಕೊಡ್ತೀನಿ. ನೆನ್ಪಿಟ್ಕೋ. ಹುಷಾರ್. ನಮ್ಮಪ್ಪ ಯಾರತ್ತೆ ಯಾಕೆ ಹೇಳಲಾಗಿವ? ಅವ್ವ ನಾನಾತದನೇನವ? ಊರನ್ ಮಂದೆಲ್ಲ ನೋಡಿ ನಗ್ತಾರವ. ಪೃಥ್ವಿ, ಯಾರು ಇಲ್ಲಾರ್ದವನಿಗೆ ಅನಾಥ ಅನ್ನಂಗಿಲ್ಲ. ಅರಿವು ಯಾರಿಗಿರಂಗಿಲ್ಲ ನೋಡ, ಅವ್ರಿಗೆ ಅನಾಥ ಅಂತ ಹೇಳ್ತಾರ. ಈಗ ಕಮಲಕ್ಕ ನೋಡ್ ನೀನು ಕೆಸರು ಮೆತ್ಕೊಂಡು ಹುಟ್ಟಿರ್ತೈತಿ. ಅದು ಕೆಸರು ಮೆತ್ಕೊಂಡು ಹುಟ್ಟೈತೆ ಅಂತ ಹೇಳಿ ಅದು ಯಾವತ್ತೂ ಬೇಜಾರು ಮಾಡ್ಕೊಂಡು ಕುಂದ್ರಂಗಿಲ್ಲ. ಯಾಕೆ ಹೇಳ? ಅದು ಕೆಸರು ಮೆತ್ಕೊಂಡು ಕುಂತಿದ್ರು ಅದು ಕೆಸರು ಹೊರಸ್ದಾಗ ಅದು ಸೇರೋದ ದೇವ್ರ ಮುಡಿಗ, ಮತ್ತೆಲ್ಲೂ ಸೇರಂಗಿಲ್ಲ. ಅದು ನೋಡ್ಕಂದ, ಅಪ್ಪನ ಹೆಸರು ಇಲ್ಲಾರ್ದವನಿಗ ಈ ಸಮಾಜ ಕೀಳಾಗಿ ನೋಡ್ಬೋದು. ಅಪ್ಪನ ನೆರಳಾಗ ಬೆಳೆಯೋ ಮಕ್ಳಿಗೆ ಮರ್ಯಾದೆನೂ ಇರ್ಬೋದು. ಆದ್ರ ಅಪ್ಪಂದ ಯಾವುದೇ ಥರದ ಹಂಗಿಲ್ಲಾರ್ದ ಬೆಳೆಯೋ ಮಗ ನೀನಾಗ್ಬೇಕು. ತಂದೆ ಆಸ್ತಿ ಮತ್ತು ತಂದೆಯದ ಆಶ್ರಯ ಒಳಗೆ ಬೆಳೆದಿದ್ದ ಮಗ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನ. ಅದ ಒಂದು ತಾಯಿ ಸಂಸ್ಕಾರ ಕೊಟ್ಟು ಕಲ್ಸಿದ ಮಗ ಇಡೀ ಜಗತ್ತಿಗೆ ದಾರಿ ದೀಪ ಆಗಿರ್ತಾನ. ಅಪ್ಪನ ಹೆಸರು ಹೇಳಿ ನಿಂಗೆ ಯಾರು ಆಸೆ ತೋರ್ಸ ಅಂತಾರಲ್ಲ, ಅವ್ರಿಗೆ ಹೋಗಿ ಒಂದ ಮಾತು ಕೇಳ. 10 ವರ್ಷ ನಮ್ಮವ್ವ ಕಷ್ಟಪಟ್ಟು ಕೆಲಸ ಮಾಡುವಾಗ ನೀ ಎಲ್ಲಿದ್ದಿಪ್ಪ ಅಂತ ಒಂದು ಮಾತು ಕೇಳೋಲ್ಲ. ಅವತ್ತು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗ್ತೈತಿ. ಮತ್ತು ಇನ್ನೊಂದು ಹೇಳ್ತೀನಿ, ಇವೆಲ್ಲದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಓದಿನ ಕಡೆ ನಿನ್ನ ಗುರಿ ಕಡೆ ಅಷ್ಟೇ ನೀ ಲಕ್ಷ್ಯ ಕೊಡು. ಇಂಥದ್ದು ಕಡೆ ಎಲ್ಲ ಲಕ್ಷ್ಯ ಕೊಟ್ಟು ನಿನ್ನ ಮನಸ್ಸನ್ನು ಹಾಳು ಮಾಡ್ಕೊಬೇಡ, ನಿನ್ನ ತಲೆನೂ ಹಾಳು ಮಾಡ್ಕೊಬೇಡ. ಆತಾ? ಈಗ ಬಾ ಶಾಣೆ ಅಂತ ಊಟ ಮಾಡೋಣ ಬಾ.